ನಮಸ್ತೆ. ಇವತ್ತು ನಾವು ಬಂದಿದ್ದೇವೆ ಕೂಡಲ ಸಂಗಮಕ್ಕೆ. ಬನ್ನಿ ಕೂಡಲ ಸಂಗಮ ತೋರಿಸ್ತೇವೆ. ಟೂರಿಸ್ಟ್ ಜನ ಬರ್ತಿದ್ದಾರೆ. ದೇವಸ್ಥಾನ ದರ್ಶನ ತೊಗೊಂಡು ಹೊರಗಡೆ ಬರ್ತಿದ್ದಾರೆ. ಕೂಡಲ ಸಂಗಮೇಶ್ವರ ದೇವಾಲಯ. ದೈವ ಧರ್ಮ ಮೂಲವಯ್ಯ. ಓಂ ನಮಃ ಶಿವಾಯ. ಬಸವಣ್ಣವ್ರ ಫೋಟೋ ನೋಡ್ಬೋದು. ಒಳಗಡೆ ಬಂದಿದೆ ಕೂಡಲ ಸಂಗಮ. ಒಳಗಡೆ ಕೂಡಲ ಸಂಗಮ ಸುತ್ತಲೂ ನೋಡ್ಬೋದು. ಭಕ್ತರು ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಇವತ್ತು ಸೋಮವಾರ. ಗುಡಿ ನೀವು ನೋಡಿ. ಈ ದೇವಸ್ಥಾನ ಯಾವಾಗ ನಿರ್ಮಾಣ ಮಾಡಿದ್ರು ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ. 800 ವರ್ಷ ಹಿಂದೆ ದಾವಾ ನಾಯಕ ಭಕ್ತ ಇದನ್ನು ನಿರ್ಮಾಣ ಮಾಡಿದ್ರಂತೆ. ಇತಿಹಾಸದಲ್ಲಿ ಉಲ್ಲೇಖ ಇದೆ. ದೇವಸ್ಥಾನ ನೋಡ್ಬೋದು. ಸುತ್ತಮುತ್ತ ಆಕಳು ನೋಡಿ. ಇಲ್ಲಿ ಬೆಳಗ್ಗೆ ಜಾವ ಪೂರ ಸುತ್ತಲೂ ನೀವು ನೋಡ್ಬೋದು ದೇವಸ್ಥಾನ. ಇದು 1919ರಲ್ಲಿ ಮತ್ತೆ ನಿರ್ಮಾಣವಾಗಿದೆ ಅಂತ ಉಲ್ಲೇಖ ಇದೆ. ಶ್ರೀ ಸಂಗಮ ಕೂಡಲ ಸಂಗಮೇಶ್ವರ ದೇವಾಲಯ. ಬನ್ನಿ ಗರ್ಭಗುಡಿ ಒಳಗೆ ಹೋಗೋಣ. ಎಲ್ಲ ದರ್ಶನ ತೊಗೊಂಡು ಹೋಗ್ತಿದ್ದಾರೆ. ನಾವು ದರ್ಶನ ತೊಗೊಳೋಣ. ಮುಂದೆ ಹೋಗೋಣ. ಇಲ್ಲಿ ವಿಭೂತಿ ಹಚ್ಕೋಬೇಕು. ನೋಡಿ ಇಲ್ಲಿ 2 ನಂದಿ ಇದೆ. ಉದ್ಭವಲಿಂಗವನ್ನು ನೀವು ನೋಡ್ಬೋದು. ಉದ್ಭವಲಿಂಗ ಪಾಣಿಪೀಠ ಸುತ್ತಲೂ ನೀರು ಇರುತ್ತದೆ. ದರ್ಶನ ತಗೊಳ್ಳೋಣ. ಓಂ ನಮಃ ಶಿವಾಯ. ಈಗ ಹೊರಗಡೆ ಬಂದಿದ್ದೇವೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ. ದರ್ಶನ ತಗೊಂಡು ಮುಂದೆ ಹೋಗೋಣ. ಬಂದು ಮತ್ತು ವಾಪಸ್ ಗುಡಿಗೆ ವಾಪಸ್ ಮುಂದೆ ಹೋಗೋಣ. ಬಸವೇಶ್ವರ ಆಯ್ಕೆ ಮಂಟಪ. ಸ್ವಲ್ಪ ಮುಂದೆ ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಬಸವೇಶ್ವರ ಆಯ್ಕೆ ಮಂಟಪ. ಈಗ ನೀವು ನೋಡ್ಬೋದು ಕೃಷ್ಣಾ ನದಿ. ಇದು ತಿಳಿ ನೀರು ಕಾಣಕತ್ತದಲ್ಲ, ಅದು ಕೃಷ್ಣಾ ನದಿ. ಇಲ್ಲಿ 3 ನದಿ ಇದೆ. ಕೃಷ್ಣಾ ನದಿ, ಒಂದು ಕೃಷ್ಣಾ ನದಿ, ಒಂದು ಘಟಪ್ರಭಾ ನದಿ, ಒಂದು ಮಲ್ಲಪ್ರಭಾ ನದಿ. ಇವು 3 ಸಂಗಮ, 3 ನದಿ ನೀರು ಸಂಗಮ ನೋಡ್ಬೋದು. ಇದು ಅಂತಾರೆ ಕೃಷ್ಣಾ ನದಿ. ಬನ್ನಿ ಮತ್ತು ಮಂಟಪದಲ್ಲಿ ಹೋಗೋಣ. ಭಕ್ತರು ಈ ಕಡೆ ಬರ್ತಿದ್ದಾರೆ, ಈ ಕಡೆ ಹೋಗೋದು. ಇಲ್ಲಿ 5 ರೂಪಾಯಿ ಟಿಕೆಟ್ ಇಲ್ಲ ಒಳಗಡೆ ಹೋಗೋಕ್ಕೆ. ನೋಡಿ ಒಳಗಿಂತ ಹೊರಗೆ ನೋಡ್ಬೋದು. ಸುತ್ತಲೂ ನೋಡ್ಬೋದು ನಾವು. ಇಲ್ಲಿ ಬಸವಣ್ಣರ ವಚನ ಇದೆ ಮೇಲೆ. ಇಲ್ಲಿ ಬೋರ್ಡ್ ನೋಡಕತ್ತಿರಲ್ಲ ನೋಡಿ. ಇಲ್ಲಿ ಬೋರ್ಡು ಬಸವಣ್ಣರ ವಚನ. ಇಲ್ಲಿ ಈಗ ಆಗಲೇ ಅಂದಾಗ ಇದು ಕೃಷ್ಣಾ ನದಿ ನೋಡ್ರಿ. ಫುಲ್ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಬಸವಣ್ಣರ ವಚನ ನೋಡ್ಬೋದು. ಇಲ್ಲಿ ಒಳಗಿಂದ ಹೊರಗೆ ನೋಡಕತ್ತೀವಲ್ಲ, ಇದು ಕೃಷ್ಣಾ ನದಿ. ಸುತ್ತಲೂ ನೋಡಿ. ಪೂರ ಮಿಸ್ ಮಾಡಂಗಿಲ್ಲ. ಪೂರ ತೋರಿಸ್ತೇವೆ, ಎಲ್ಲ ತೋರಿಸ್ತೇವೆ. ಈಗ ನಾವು ತೋರಿಸ್ತೇವೆ ನೆಕ್ಸ್ಟು ಮಲ್ಲಪ್ರಭಾ ನದಿ. ಈ ನೀರು ಇದೆಯಲ್ಲ ನೋಡಿ. ಇಲ್ಲಿ ಒಳಗಿಂತ ಹೊರಗೆ ನೋಡಿರಿ. ಈಗ ಹೊರಗಿಂದ ತೋರಿಸ್ತೇವೆ. ಇದು ಬ್ರಿಡ್ಜ್ ನೋಡಿ. ಇಲ್ಲಿ ಇದು ಪೂರ ನದಿ ನೋಡಿ. ಮಲ್ಲಪ್ರಭಾ ನದಿ ಇದು ಸ್ವಲ್ಪ ಮಣ್ಣು ಟೈಪ್ ಇರುತ್ತೆ. ಮಲ್ಲಪ್ರಭಾ ನದಿ ಸುತ್ತಲೂ ನೋಡಿ. ಇವು ನದಿ ನೋಡ್ಬೋದು ಪೂರ ಸುತ್ತ. ಇದು ಈ ಸೈಡ್ ಇರೋದು ಆಗಲೇ ನಾವು ಅಂದಾಗೆ ಕೃಷ್ಣಾ ನದಿ. ಇದು ತಿಳಿಗತೆ ನೀರು ಬರುತ್ತೆ ನೋಡಿ. ಇದನ್ನು ಸುತ್ತಲೂ ನೋಡ್ಬೋದು. ಇವು ಅಷ್ಟು ಚಲೋ ಇದೆ ನದಿ. ವಾಪಸ್ ಮಲ್ಲಪ್ರಭಾ ನದಿ ಬಂದ್ವಿ. ಬೋರ್ಡು ಬರೆದಿದ್ದಾರೆ. ವಾಪಸ್ ನಿಮಗೆ ಹೊರಗಿಂತ ತೋರಿಸ್ತೇವೆ. ನೋಡಿ ಇದು ಹೊರಗಿಂತರ ಮಲ್ಲಪ್ರಭಾ ನದಿ. ಇದನ್ನು ಸುತ್ತಲೂ ಇವು ನೋಡಿ ಮಲ್ಲಪ್ರಭಾ ನದಿ.
ಬನ್ನಿ ಈಗ ಒಳಗಡೆ ಹೋಗೋಣ. ಈಗ ತಳಗೆ ಹೋಗ್ಬೇಕು ನಾವು. ಬನ್ನಿ ಸಿಡಿ ಇಳಿಸ್ಕೊತಾ ತಳಗೆ ಹೋಗೋಣ. ನೋಡ್ಬೋದು ಸ್ಟೆಪ್ಪು, ಇವು ಸ್ಟೆಪ್ಪು 260 ಸ್ಟೆಪ್ ಅದೇವು. ಮ್ಯಾಲೆ ಹತ್ತೋದು ಮತ್ತು ತಳಗೆ ಇಳಿದು. ಈಗ ನಾವು ಮ್ಯಾಲಿಂದ ತಳಗೆ ಹೋಗತ್ತೀವಿ. ಮಂಟಪ ನೋಡ್ಬೋದು. ಮ್ಯಾಲಿಂದ ತಳಗೆ 260 ಸ್ಟೆಪ್ ಅದಾವೆ. 50 ಅಡಿ ಹೈಟ್ ಇದೆ ಇದು ಮಂಟಪ ನೋಡಿ. ಈಗ ಇವು ಲಿಂಗವನ್ನು ನೋಡ್ಬೋದು. ಇವತ್ತು ಸೋಮವಾರ ಭಕ್ತರು ಬರ್ತಿದ್ದಾರೆ ದರ್ಶನ ತಗೊಳಕ್ಕೆ. ಬಸವನವರು ಫೋಟೋ ನೋಡ್ಬೋದು ನೀವು ನೋಡಿ. ದರ್ಶನ ತಗೊಂಡಿವಿ. ಇದು ನೋಡ್ಬೋದು ತೇರು ಇಡೋಕೆ ರೂಮು. ಇದು ಇಲ್ಲಿ ಒಂದು ತೇರು ಇದೆ, ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲೊಂದು ತೇರು ಇದೆ, ಇನ್ನೊಂದು ತೇರು ತೋರಿಸ್ತೀವಿ ನಾವು, ದೊಡ್ಡ ತೇರು. ಇದು ವರ್ಷ ಇದೇ ತೇರು ತೊಗೊಂಡು ತೇರು ಎಳಿತಾರೆ. ಬಂಗಾರದ ಕಳಸ ಮೇಲೆ ಇಟ್ಕೇಸಿ ಇದೇ ತೇರು ಎಳಿತಾರೆ. ದೊಡ್ಡ ತೇರು ಇದು ನೋಡಿ. ಶಂಖ ಇಟ್ಟಿದ್ದಾರೆ, ರುದ್ರಾಕ್ಷ ಇಟ್ಟಿದ್ದಾರೆ, ಇವತ್ತಿ, ಕುಂಕುಮ ನೋಡಿ. ಇವತ್ತಿ, ಕುಂಕುಮ, ಭಂಡಾರ